ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಆಲಿಸುವೆಯ ಈ ಹೃದಯ ರಾಗವ ಸಂಚಿಕೆ 83. ಸ್ವರ ಹಾಗೂ ಶ್ಯಾಮನ್ನು ಜೊತೆಯಲ್ಲಿ ನೋಡಿದವನಿಗೆ ಚಂದದ ಜೋಡಿ ಎಂದನಿಸಿ ಮುಖದಲ್ಲಿ ಮಂದಹಾಸ ಮೂಡಿದರೆ, ಅವನನ್ನೇ ಗಮನಿಸುತ್ತಿದ್ದವಳು ಏನು ಎಂಬಂತೆ ಸನ್ನೆಯಲ್ಲಿ ಕೇಳಿದರೆ, ಅವರಿಬ್ಬರನ್ನು ತೋರಿಸಿದವ ಜೋಡಿ ಸೂಪರ್ ಎಂದು ಸನ್ನೆ ಮಾಡಿ ಹೇಳಿದಾಗ ಹೌದು ಎಂಬಂತೆ ತಲೆ ಆಡಿಸಿದವಳು ಮುಗುಳ್ನಗೆ ಬೀರಿದಳು. ನಿನ್ನ ಕಣ್ಣಲ್ಲಿದೆ ಏನೋ ಸಂಭಾಷಣೆ ಎಂದು ಸ್ವರ ಸಣ್ಣದಾಗಿ ಹಾಡುಗುಣುಗಿದಾಗ ಎಲ್ಲರೂ ಅವಳತ್ತ ನೋಡಲು, ಸ್ವರ ನಾವೀಗ ಶಾಪಿಂಗ್ಗೆ ಬಂದಿದ್ದು, ಇಲ್ಲೇ ಹಾಡ್ತಾ ಇದೆಯಾ? ಮನೆಗೆ ಹೋದ್ಮೇಲೆ ಎಷ್ಟು ಹೊತ್ತು ಬೇಕಾದರೂ ಹಾಡುವಿಯಂತೆ ಎಂದು ಮೃದುಲಾರವರು ಸಣ್ಣಗೆ ಗದರಿದಾಗ, ಅಮ್ಮ ಎಂದು ರಾಗ ಎಳೆದವಳೆ. ಅದೇನು ಗೊತ್ತಾ, ಎಲ್ಲಿಬ್ರು ಕಣ್ಣಲ್ಲೇ ಮಾತಾಡ್ತಾ ಇದ್ರು ಎಂದವಳು ಹೇಳಿದಾಗ ಶ್ರೇಯಾ ಮತ್ತು ಶ್ರೀಹಿತ್ ಎತ್ತಲೋ ನೋಡಿದರೆ ಸ್ವರಾಳ ಮಾತನ್ನು ಅರ್ಥ ಮಾಡಿಕೊಂಡವರ ನೋಟ ಅವರೆಡೆಗೆ ಇತ್ತು. ಎಲ್ಲರೂ ಅವರ ಚರ್ಯೆ ನೋಡಿ ಗೊಳ್ಳೆಂದು ನಕ್ಕರೆ, ಅಮ್ಮ ಮುಂದಿನ ಕೆಲಸ ನೋಡೋಣವಾ, ಆಮೇಲೆ ಲೇಟ್ ಆಗುತ್ತೆ ಎಂದು ಮಾತು ಬದಲಾಯಿಸಿದಳು ಶ್ರೇಯಾ. ಸರಿ ಹೋಗೋಣ ಎಂದವರು ಅಲ್ಲಿ ಪಕ್ಕದಲ್ಲಿದ್ದ ರೆಸ್ಟೋರೆಂಟ್ನಲ್ಲಿ ಊಟ ಮಾಡಿ ಮುಂದಿನ ಗಮ್ಯದ ಕಡೆಗೆ ಸಾಗಿದರು. ತದನಂತರ ಸೀರೆಗೆ ಬ್ಲೌಸ್ ಹೊಲಿಯಲು ಕೊಡಲು ಟೈಲರ್ ಶಾಪಿಗೆ ಹೋಗಿ ಬಂದರು. ತದನಂತರ ಬ್ಯೂಟಿ ಪಾರ್ಲರ್ಗೆ ಹೋಗಿ ಮದುವೆ ದಿನ ಮೇಕಪ್ ಮಾಡಲು ಬರಬೇಕೆಂದು ಹೇಳಿ ಬಂದರು. ಒಂದರ ನಂತರ ಒಂದರಂತೆ ಒಂದೊಂದೇ ತಯಾರಿ ಮಾಡತೊಡಗಿದರು. ಅತ್ತ ಮುರಳಿಯವರು ಹಾಗೂ ಶ್ರೇಯಸ್ ಮದುವೆ ಹಾಲ್ ಬುಕ್ ಮಾಡಲು ಹೋದವರಿಗೆ ಮದುವೆಗೆ ಹಾಲ್ ಸಿಗದೇ ಇದ್ದಾಗ 3-4 ಕಡೆ ಮತ್ತೊಮ್ಮೆ ವಿಚಾರಿಸಿ ತದನಂತರ ಮೃದುಲಾರವರಿಗೆ ಕರೆ ಮಾಡಿ ವಿಷಯ ತಿಳಿಸಿದರು. ಗಾಬರಿಯಿಂದ ಇದ್ದವರ ಮುಖ ನೋಡಿದ ಶ್ರೀಹಿತ್, ಅತ್ತೆ ಏನಾದರೂ ಟೆನ್ಷನ್ನಾ? ಯಾಕೆ ಹೀಗೆ ಸಪ್ಪಾಗಿದ್ದೀರಾ ಎಂದು ಕೇಳಿದಾಗ ಹೇಳಲು ಬೇಡವೋ ಎಂದು ಯೋಚಿಸಿದವರು ಹೇಳುವುದೇ ಒಳಿತು ಎಂದರಿತು. ನಿಮ್ಮ ಮಾವ ಕಾಲ್ ಮಾಡಿದ್ರು, ಮದುವೆಗೆ ಯಾವುದೇ ಹಾಲ್ ಸಿಗಲಿಲ್ಲ ಅಂತೆ ಎಂದರು ಆತಂಕದಿಂದ. ನೀವು ಗಾಬರಿ ಆಗಬೇಡಿ, ಅದೆಲ್ಲ ನನ್ನ ಮಗ ನೋಡ್ಕೊಳ್ತಾನೆ ಅಲ್ವೇನು ಹಿತ್ ಎಂದ ಸರಸ್ವತಿಯವರ ಮಾತಿಗೆ ಹ್ಞೂ ಅಮ್ಮ ಎಂದವ. ಅತ್ತೆ, ನಮ್ಮ ಬಿಸ್ನೆಸ್ ಪಾರ್ಟಿ ಎಲ್ಲ ನಡೆಯುವ ಒಂದು ಹಾಲ್ ಇದೆ, ಅವರು ಬೇರೆಯವರಿಗೆ ಆ ಹಾಲ್ ಕೊಡುವುದಿಲ್ಲ, ಆದರೆ ನನ್ನ ಪರಿಚಯ ಇರೋದ್ರಿಂದ ನನಗೆ ಕೊಡ್ತಾರೆ ಅಂತ ನಂಬಿದ್ದೇನೆ ಎಂದವ. ನಾನು ಅಲ್ಲಿಯ ಮ್ಯಾನೇಜರ್ ಜೊತೆ ಮಾತಾಡ್ತೇನೆ ಎಂದು ಯಾರಿಗೋ ಕರೆ ಮಾಡಿ ಮಾತನಾಡಿದ ಬಳಿಕ ಮುರಳಿಯವರಿಗೆ ಕರೆ ಮಾಡಿ, ಮಾವ ನಾನೊಂದು ಹಾಲ್ನ ಅಡ್ರೆಸ್ ಕೊಡ್ತೇನೆ, ಅಲ್ಲಿ ಹೋಗಿ ವಿಚಾರಿಸಿ ಎಂದಾಗ ಅವರು ಸರಿ ಎಂದು ಆ ವಿಳಾಸಕ್ಕೆ ಹೋದರು. ಅವನೇ ನೇರವಾಗಿ ಹೋಗಿ ಮಾತನಾಡಬಹುದಿತ್ತು, ಆದರೆ ಮುರಳಿಯವರಿಗೆ ತಮ್ಮ ಮಗಳ ಮದುವೆಗೆ ಎಲ್ಲ ಕೆಲಸಗಳನ್ನು ತಾವೇ ಮಾಡಬೇಕು ಎಂಬ ಇಚ್ಛೆ ಇದ್ದುದರಿಂದ ಅವರಿಗೆ ವಿಳಾಸ ಕಳುಹಿಸಿ ಅಲ್ಲಿಗೆ ಹೋಗಲು ಹೇಳಿದ್ದ. ಹೆಚ್ಚು ಕಡಿಮೆ ಎಲ್ಲ ಕೆಲಸಗಳು ಅಂದೇ ಮುಗಿಸಿ ರಾತ್ರಿ ಮನೆಗೆ ಹೊರಟರು. ಪ್ರೇಕ್ಷಾಳಿಗೆ ಕರೆ ಮಾಡಿ ಬೇಕರಿಯ ಕೆಲಸದ ಬಗ್ಗೆ, ಅಂದು ವ್ಯಾಪಾರ ಹೇಗಾಯಿತು ಎಂದು ವಿಚಾರಿಸುತ್ತಿದ್ದಳು ಶ್ರೇಯಾ. ಇಷ್ಟೆಲ್ಲ ಆದರೂ ಶ್ರೀಹಿತ್ ಜೊತೆ ಮಾತನಾಡಲು ಇದ್ದದ್ದು ಕೊನೆಗೂ ಅವಳ ಮನಸ್ಸಲ್ಲೇ ಉಳಿಯಿತು. ಯಾವಾಗ ಅವನ ಜೊತೆ ಮಾತನಾಡಲು ಹೋದರೂ ಏನಾದರೊಂದು ಅಡೆತಡೆ. ಹಲೋ ಹಿತ್, ಹೇಗಿದೆಯಾ ಕಂದ ಎಂದು ಪ್ರೀತಿಯಿಂದ ಕೇಳಿದರು ಸೀತಾರವರು. ಚಿಕ್ಕಮ್ಮ, ನಾನು ಚೆನ್ನಾಗಿದ್ದೇನೆ, ಎಷ್ಟು ದಿನವಾಯಿತು ನಿಮ್ಮ ಜೊತೆ ಮಾತನಾಡಿ, ಹೇಗಿದ್ದೀರಾ ನೀವು ಎಂದು ಅವರ ಕ್ಷೇಮವನ್ನು ವಿಚಾರಿಸಿದ ಶ್ರೀಹಿತ್. ಸೀತಾರವರಿಗೆ ಶ್ರೀಹಿತ್ ಎಂದರೆ ತುಂಬ ಪ್ರೀತಿ ವಾತ್ಸಲ್ಯ. ಅವನು ತಾವು ಹೆತ್ತ ಮಗನಲ್ಲದಿದ್ದರೂ ಅವನನ್ನು ಸ್ವಂತ ಮಗನಂತೆ ಕಾಣುತ್ತಿದ್ದರು. ಶ್ರೀಹಿತ್ಗೂ ಅವರೆಂದರೆ ಇಷ್ಟವೇ. ತನ್ನ ತಾಯಿಯ ಹಾಗೆ ತನ್ನನ್ನು ಕಾಳಜಿ ಮಾಡುವ ಚಿಕ್ಕಮ್ಮನಿಗೆ ಅವನ ಮನದಲ್ಲಿ ತಾಯಿಯ ನಂತರದ ಸ್ಥಾನವೇ. ನಾನು ಚೆನ್ನಾಗಿದ್ದೇನೆ ಕಂದ, ಎಲ್ಲಿ ಅತ್ಗೆ? ಅಮ್ಮ ಫುಲ್ ಬ್ಯುಸಿ, ನಾನು ಮದುವೆ ಆಗೋ ಖುಷಿಯಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಾ ಇದ್ದಾರೆ ಎಂದು ನಕ್ಕ. ಹೌದು, ಮದುವೆ ವಿಷಯ ಇವಾಗಲ ನಮಗೆ ಹೇಳೋದು, ಮೊದಲೇ ಹೇಳಬೇಕಿತ್ತಲ್ವಾ? ಹುಡುಗಿ ನಿನಗೆ ನಿಜವಾಗ್ಲೂ ಇಷ್ಟವಾದ್ಲಾ? ಹ್ಞೂ ಚಿಕ್ಕಮ್ಮ, ಅವಳು ನನಗೆ ಇಷ್ಟ ಆದ್ಲು. ಮದುವೆ ಮುಹೂರ್ತ ನೋಡಲು ಹೋಗುವಾಗ ಪುರೋಹಿತರು ಮುಂದಿನ ವಾರ ಮದುವೆ ಆಗಲೇಬೇಕು, ಇಲ್ಲದಿದ್ದರೆ ಮುಂದೆ ಒಳ್ಳೆ ಮುಹೂರ್ತ ಇಲ್ಲ ಅಂದರು. ಅದಕ್ಕೆ ಅವಸರವಾಗಿ ಮದುವೆ ಮಾಡ್ತಾ ಇದ್ದಾರೆ ಎಂದ. ಆದರೆ ಹಿತ್, ನಾವು ಮದುವೆಗೆ ಬರಲು ಆಗಲ್ಲ, ಸಾರಿ ಕಂದ. ಚಿಕ್ಕಮ್ಮ ಎಂದ ಬೇಸರದಿಂದ. ಸಾರಿ ಕಂದ, ನಿಮ್ಮ ಚಿಕ್ಕಪ್ಪನಿಗೆ ಅವತ್ತೊಂದು ಮುಖ್ಯವಾದ ಬಿಸ್ನೆಸ್ ಡೀಲ್ ಇದೆ, ಆಮೇಲೆ ನಮಗಿಷ್ಟು ಬೇಗ ಫ್ಲೈಟ್ ಟಿಕೆಟ್ ಕೂಡ ಸಿಗಲ್ಲ, ನಾವು ಬರೋದು ಇನ್ನೂ 2 ವಾರಗಳ ನಂತರವೇ ಎಂದರು ನಿರಾಶೆಯಿಂದ. ಶ್ರೀಹಿತ್ಗೆ ಬೇಸರವಾದರೂ ಅದನ್ನು ತೋರಗೊಡದೆ ಅವರನ್ನು ಸಂತೈಸಿದ. ನಿನ್ನ ಹುಡುಗಿಯ ಫೋಟೋ ಕಳಿಸು, ನಾನು ಆಮೇಲೆ ಕಾಲ್ ಮಾಡ್ತೇನೆ ಎಂದವರಿಗೆ ಸರಿ ಎಂದು ಉತ್ತರಿಸಿದವ ಕರೆ ಸ್ಥಗಿತಗೊಳಿಸಿದ. ಆದರೆ ಇನ್ನೇನವರಿಗೆ ಶ್ರೇಯಾಳ ಫೋಟೋ ಕಳಿಸಬೇಕು ಎನ್ನುವಾಗ ಅವನ ಆಫೀಸಿನಿಂದ ಮುಖ್ಯವಾದ ಕರೆ ಬಂತು. ತಕ್ಷಣ ಆಫೀಸಿಗೆ ಹೊರಟ. ಶ್ರೀಹಿತ್ ತಂದೆ ಶಶಿಧರ್ ರವರ ಚಿಕ್ಕಪ್ಪನ ಮಗ ಹೇಮಂತ್ ರವರು. ಚಿಕ್ಕಪ್ಪನ ಮಗನಾದರೂ ಅವರನ್ನು ಸ್ವಂತ ತಮ್ಮನಂತೆ ಕಾಣುತ್ತಿದ್ದರು ಶಶಿಧರ್ ರವರು. ಹೇಮಂತ್ ರವರು ತಮ್ಮ ಮಡದಿ ಸೀತಾರವರ ಜೊತೆ ಈಗ ಅಮೆರಿಕದಲ್ಲಿ ಸೆಟ್ಲ್ ಆಗಿದ್ದಾರೆ.
ಅಲ್ಲಿ ಅವರದೇ ಆದ ಬಿಸ್ನೆಸ್ ಇದೆ. ಇನ್ನೂ ಅವರ ಏಕೈಕ ಪುತ್ರಿ ಹಾಸಿನಿ. ಅವಳಿಗೆ 10 ವರ್ಷವಿದ್ದಾಗ ಹೇಮಂತ್ ದಂಪತಿಗಳು ಅಮೆರಿಕಾಗೆ ಹೋಗಿದ್ದು. ಅವರು ಎಷ್ಟೇ ಹೇಳಿದರೂ ಅವಳು ಮಾತ್ರ ಅಲ್ಲಿಗೆ ಹೋಗಲು ಸಮ್ಮತಿಸಲಿಲ್ಲ. ಅವಳಿಗೆ ತನ್ನ ತಾತ ಹಾಗೂ ಅಜ್ಜಿ ಅಂದರೆ ಪ್ರಾಣ. ಅದಕ್ಕೆ ಅವರ ಜೊತೆಯಲ್ಲೇ ಬೆಳೆದಳು. ಈಗವಳು 20 ವರ್ಷದ ತರುಣಿ, ಕೊನೆಯ ವರ್ಷದ ಪದವಿ ವಿದ್ಯಾರ್ಥಿನಿ. ಪ್ರಾರ್ಥನಾ ತನ್ನ ಪರೀಕ್ಷೆ ಎಲ್ಲ ಮುಗಿದುದರಿಂದ ತನ್ನ ತಂಗಿ ಜೊತೆ ಹರಟೆ ಹೊಡೆಯುತ್ತಾ ಅಡುಗೆ ಮಾಡುತ್ತಿದ್ದಳು. ಅಷ್ಟರಲ್ಲಿ ಅವಳ ಮೊಬೈಲ್ ರಿಂಗಣಿಸಿತು. ಮೊಬೈಲ್ ಪರದೆಯಲ್ಲಿ ತನ್ನ ಗೆಳತಿಯ ಹೆಸರು ನೋಡಿ ಖುಷಿಯಾಗಿತ್ತವಳಿಗೆ. ಶ್ರೀ ಹೇಗಿದ್ಯಾ ಎಂದು ಅಕ್ಕರೆಯಿಂದ ಕೇಳಿದವಳಿಗೆ, ನಾನು ಚೆನ್ನಾಗಿದ್ದೇನೆ, ನೀನು ಮತ್ತು ಪ್ರೇರಣಾ ಹೇಗಿದ್ದೀರಾ? ನಾವಿಬ್ಬರೂ ಚೆನ್ನಾಗಿದ್ದೇವೆ ಶ್ರೀ. ಎಷ್ಟು ದಿನವಾಯಿತು ನಿನ್ನ ಜೊತೆ ಮಾತಾಡಿದೆ. ಅಪ್ಪ ಅಮ್ಮ ಸ್ವರ ಶ್ರೇಯು ಎಲ್ಲ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ. ಮತ್ತು ಅಪ್ಪ ಈಗ ಮೊದಲಿನಂತೆ ನಡೀತಾರೆ. ತನ್ನ ಪರಿಚಯದ ಡಾಕ್ಟ್ರ್ ಬಳಿ ಅಪ್ಪ ನನ್ನ ಕರ್ಕೊಂಡು ಹೋದ ಎಂದವಳು ತದನಂತರ ಅವರು ಫಿಸಿಯೋಥೆರಪಿ ಮಾಡಲು ಹೇಳಿದ್ದು, ತನ್ನ ತಂದೆ ಆರೋಗ್ಯ ಸುಧಾರಿಸಿದ್ದು ಎಲ್ಲವನ್ನೂ ಹೇಳಿದಳು. ತುಂಬ ಖುಷಿಯಾಯಿತು ಶ್ರೀ. ಮತ್ತೆ ಒಂದು ವಿಷಯ ಕೇಳ್ತೇನೆ, ಕೋಪ ಮಾಡ್ಕೋಬೇಡ ಎಂದವಳ ಮಾತಿಗೆ ನಕ್ಕವಳು ಹ್ಞೂ ಸರಿ ಎಂದಳು. ಅದು ಸ್ವರ ಅವಳಲ್ಲಿ ಗಂಡನ ಮನೆಯಲ್ಲಿ ಹೊಂದಿಕೊಂಡು ಇದ್ದಾಳ? ಪಾಪ ಚಿಕ್ಕ ಹುಡುಗಿ, ಇನ್ನೂ ಮೆಚ್ಯೂರಿಟಿ ಬಂದಿಲ್ಲ, ಅದಕ್ಕೆ ಕೇಳಿದೆ ಎಂದಾಗ ಸ್ವರ ಇಲ್ಲೇ ಇದ್ದಾಳೆ, ಇರು ಫೋನ್ ಕೊಡ್ತೇನೆ ಎಂದವಳು. ಸ್ವರ ಪ್ರಾರ್ಥನಾ ಜೊತೆ ಮಾತಾಡು ಎಂದಾಗ ಸರಿ ಎಂದವಳು. ಹಲೋ ಅಕ್ಕ ಎಂದವಳು ಅವಳ ಕ್ಷೇಮ ವಿಚಾರಿಸಿದಳು. ಬಳಿಕ ಪ್ರಾರ್ಥನಾ, ಹೊಸ ಮನೆ ಹೇಗಿದೆ ಪುಟ್ಟ, ಅಡ್ಜಸ್ಟ್ ಆಗಿದೆಯಾ ಎಂದು ಕೇಳಿದರೆ, ಹ್ಞೂ ಅಕ್ಕ, ಎಲ್ಲರೂ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಶ್ಯಾಮ್ ಕೂಡ ತುಂಬ ಒಳ್ಳೆಯವರು. ನನಗೆ ಎಕ್ಸಾಮ್ ಟೈಮಲ್ಲಿ ಓದಲು ತುಂಬ ಹೆಲ್ಪ್ ಮಾಡಿದರು. ಅರ್ಥವಾಗದ ಲೆಸನ್ಸ್ ಎಲ್ಲ ಅವರೇ ಹೇಳಿಕೊಟ್ರು ಎಂದು ಅಭಿಮಾನದಿಂದ ನುಡಿದಾಗ, ಹೀಗೆ ಖುಷಿಯಾಗಿರು ಪುಟ್ಟ ಎಂದಳು ಪ್ರಾರ್ಥನಾ. ನಂತರ ಪ್ರೇರಣಾ ಜೊತೆ ಮಾತನಾಡಿದ ಸ್ವರ ತದನಂತರ ತನ್ನ ಅಕ್ಕನ ಕೈಗೆ ಮೊಬೈಲ್ ನೀಡಿದಳು. ಪ್ರಾರ್ಥನಾ, ನಾಳೆ ನೀನು ಫ್ರೀ ಇದೆಯಾ? ಹೌದು. ಹಾಗಾದರೆ ನಾಳೆ ನಾನು ನಿಮ್ಮ ಮನೆಗೆ ಬರ್ತೇನೆ. ಓಕೆ ಸರಿ, ನಾಳೆ ಸಿಗೋಣ, ಬಾಯ್ ಎಂದವಳು ಕರೆ ಸ್ಥಗಿತಗೊಳಿಸಿದಳು. ಅಕ್ಕ, ನೀನವಳಿಗೆ ಮದುವೆ ವಿಷಯ ಹೇಳಿಲ್ಲ ಎಂದು ನೆನಪಿಸಿದ ಸ್ವರಾಳಿಗೆ, ನಾಳೆ ಅವಳ ಮನೆಗೆ ಹೋಗ್ತೇವಲ್ಲ ಆಗ ಹೇಳೋಣ, ಅವಳು ತುಂಬ ಖುಷಿ ಪಡ್ತಾಳೆ ನಂಗೆ ಗೊತ್ತು ಎಂದಳು ಪ್ರಾರ್ಥನಾಳನ್ನು ನೆನೆದು. ಶ್ರೀಹಿತ್ ಪ್ರೀತಿಯನ್ನು ಸ್ವೀಕರಿಸು ಎಂದು ಎಷ್ಟೋ ಸಾರಿ ಅವಳನ್ನು ಮಣಿಸಲು ನೋಡಿದವಳಲ್ಲವೇ ಅವಳು. ವಧು ಹಾಗೂ ವರನ ಕಡೆಯಿಂದ ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಲು ಹಿಂದಿನ ದಿನವೇ ಮುರಳಿಯವರು ಹೇಳಿದ್ದರಿಂದ ಸಂಜೆ ಹೊತ್ತಿಗೆ ಲಗ್ನ ಪತ್ರಿಕೆ ಶ್ರಿಯಾ ಹಾಗೂ ಶ್ರೀಹಿತ್ ಮನೆಗೆ ತಲುಪಿತು. ಲಗ್ನ ಪತ್ರಿಕೆ ತೆರೆದು ಅದರಲ್ಲಿ ಶ್ರಿಯಾ ವೆಡ್ಸ್ ಶ್ರೀಹಿತ್ ಎಂದು ನೋಡಿದವಳ ಕಣ್ಣು ತುಂಬಿದರೆ ಅತ್ತ ಶ್ರೀಹಿತ್ ಪರಿಸ್ಥಿತಿ ಕೂಡ ಅದಕ್ಕಿಂತ ಹೊರತಾಗಿರಲಿಲ್ಲ. ಮುಂದುವರಿಯುವುದು